ಮತ್ತು ಅವಳಿಗೆ ಅವನಿಗೆ ಶಿಕ್ಷೆ ನನಗೆ ನ್ಯಾಯ ಕೊಡಿಸ್ರೆ ಅಷ್ಟೇ, ನನಗೆ ಏನು ಬೇಡ, ನಂಗೆ ರೊಕ್ಕ ಬೇಡ, ರುಚಿ ಬೇಡ, ಏನು ಬೇಡ ನನಗೆ. ಅವಳಿಗೆ ನ್ಯಾಯ ಕೊಡಿಸಿ ಕಾರಣದಿಂದ ಅವ್ರಾದ್ರೆ ಯಾರು ಅಲ್ಲ ನಾಕಿ ಎಲ್ಲಾದ್ರೂ ಸಹಾಯ ಮಾಡಿ ಇಬ್ಬರು ತಪ್ಪಿದ್ರಲ್ಲ ಅಲ್ರಿ ಹೆಂಗ್ ಹೋಗ್ತಾನ್ರಿ? ಅವ್ರಿಬ್ಬರು ಪರಿಚಯ ಮುಂಚೆ ಒಂದು ವರ್ಷದ ಹಿಂದ್ಗಡೆ ಒಂದು ವರ್ಷ ಹಿಂದ್ಗಡೆ ಅಲ್ಲಿ ಗ್ಯಾಪ್ ಮಾಡಿದ್ವಲ್ಲ, ನಾವು ಬರ್ಕಂತ ಅಲ್ಲಿ ಗ್ಯಾಪ್ ಆಯ್ತು. ಅಲ್ಲಿಂದ ಇವಾಗ ಮುರ್ಧರ್ಮ ಅಂತ ಮತ್ತೆ ಹಳೆ ನಮ್ಮ ಮಗನೂ ಹಾಕಿ ಹುಡುಗಿ ಬಾನು ಅನ್ನೋದು. ಆಮೇಲೆ ಏನು ಕೊಟ್ಲು ಒಳ್ಳೆ ಅವನಿಗೆ ಹಿಡಿದು ಒಂದು ವರ್ಷದಿಂದ ರೀಪ್ಲಾನ್ ಮಾಡ್ರಪ್ಪ ಇದನ್ನೆಲ್ಲ ಇಲ್ಲಿವರೆಗೆ. ಅಲ್ಲಿವರೆಗೆ ಏನು ಒಂದು ಕಾಲಿಲ್ಲ ಏನಿಲ್ಲ, ಅವ್ರ ತಂಟೆ ಗೊತ್ತಿಲ್ಲ. ನಮ್ಮ ಹುಡುಗ ನಮ್ಮ ಪಾಡಿ ದುಡಿತಿದ್ದ ಬರ್ತಿದ್ದ, ನಮ್ಗೆ ತಂದು ಆಗ್ತದ, ನಾವು ತಿಂತಿದ್ವಿ, ಆರಾಮಿದ್ದೀವಿ. ನಾವು ಏನ್ ಕೆಲಸ ಮಾಡ್ತಿದ್ದ? ಎಲ್ಲ ಮಾಡ್ತಿದ್ರು ನೋಡಿ. ದೊಡ್ಡ ಭಾಳ ಇದು ಮಾಡಿ ಇದೇ ನಿಮ್ದೇ ಇವೆಲ್ಲ ನಿಮ್ಮ ಹೆಸರು ಕರ್ತಿದ್ರು ಎದ್ರವಲ್ರಿ ಅವ ನೇರವಾಗಿ ಬಂದಿದ್ರು. ನನ್ನ ಮಗ ಹೊಡಿತಿದ್ನರಿ, ಹೊಡಿತಿದ್ದ ನನ್ನ ಮಗ. ಅವ ಏನು ಕಾಳಲ್ಲ, ಸುಳ್ಳಲ್ಲ, ಪಾಲ್ತು ಅಲ್ಲ, ಏನಲ್ಲ. ದುಡ್ದು ಹಾಕಿದ್ ಎಲ್ಲ ಮಾಡ್ಯಾನಪ್ಪ. ನಮ್ಗೆ ಸಾಲ ಮಾಡಿ ದುಡ್ದು ಹಾಕಿ ದೊಡ್ಡವ್ರ ಕಡೆ ಕಾರ್ ಹೊಡಿಯಕ್ಕೆ ಹೋಗ್ತಿದ್ದವ. ಅವಾಗ ಒಂದು ಎದಕ್ಕೂ ಹೋಗೋ ಮನುಷ್ಯ ಅಲ್ಲ. ತನ್ನ ಕೆಲಸ ಏನಂತ ಕಡೆ ದುಡಿತಿದ್ನ ಅವ್ರ ಅನ್ನ ಪತ್ರ ಅದು ತಪ್ಪು ಮಾಡಿದ್ರಿ. ತಪ್ಪು ಮಾಡಿದ್ರ ಇಬ್ಬರಿಗೂ ಕೊಚ್ಚೆ ಕೊಡ್ಬೇಕಾಗಿತ್ತಲ್ಲ. ಅದಾರ ಹೋಗಿ ಬಿಡಿ, ಇಬ್ಬರು ಲವ್ ಮಾಡ್ಯಾರ, ಇಬ್ಬರು ಕೊಚ್ಚಾಕಿದ್ರ ಅಂತ ನಾವು ಸುಮ್ಮನೆ ಇರ್ತಿದ್ವಿಲ್ರಿ. ಅದು ಬಿಟ್ಟು ಆಕೆ ಎಲ್ಲ ಕುಂತು ಬಂದು ರಿಪ್ಲೈನ್ ಮಾಡ್ತೀವಿ. ಒಬ್ಬನ ಮಸೂತಿ ಮುಂದೆ ಕೊಚ್ಚಾಕಿದ್ದಾರೆ. ಅದು ಕೊಚ್ಚಾಕಿ ಎಣ ಬಿದ್ರು ಅದನ್ನ ಕೇರ್ ಮಾಡೋದು ನಮಾಜ್ ಮಾಡಕ್ ಬಿಡ್ತಾರೆ. ನಮಾಜ್ ಮಾಡೋದು ಬಿಟ್ಟು ಅಟ್ಲೀಸ್ಟ್ ಬಿಡ್ಸಿದ್ರೆ ನಮ್ಮ ತಮ್ಮ ಉಳಿತಿದ್ನಲ್ರಿ. ಯಾಕೆ ಈ ಥರ ಮಾಡ್ತೀರಿ? ಎಲ್ಲರೂ ಲವ್ ಮಾಡ್ತಾರೆ, ಈ ಥರ ಮಾಡ್ಬಾರ್ದಂತ ಹೇಳ್ಬೋದಾಗಿತ್ತಲ್ಲ, ಯಾಕೆ ಹೇಳಿಲ್ಲ? ಏನು ಹೇಳ್ರಿ. ಹಿಂಗೆ ಇಲ್ಲಿ ಎಣ ಬಿದ್ದೈತಿ, ಒಳಗೊಟ್ರೆ ನಮಾಜ್ ಮಾಡಕ್ ಕುಂತಾರ. ನಮ್ದು ಎಷ್ಟು ಹೊಟ್ಟಿ ಬರೀ ಯಾಕೆ ಇನ್ನು ಏನು ಅಧಿಕಾರನೇ ಇಲ್ವನ್ರಿ? ಹೇಳ್ಬೇಕಲ್ಲ ಕೊಚ್ಚ ಹಾಕ್ಬಿಡ್ಬೋದು. ಅವ್ರು ಕೇಳಲ್ಲ, ಯಾರಿಲ್ಲ ಅಂತ ಕೊಚ್ಚ ಹಾಕ್ಬಿಡ್ತಾರ್ರಿ. ಅವ್ರು ಯಾರು ಕೇಳಂಗಿಲ್ಲ. ನಾವು ಮುಸ್ಲಿಮ್ಸ್ ನಮ್ದೇ ನಡಿಬೇಕು, ಹೇಳ್ಬೇಕಲ್ಲ. ಹಂಗೆ ಒಂದು ಕೊಚ್ಚಾಕ ಇಲ್ಲೇ ಗೊತ್ತು. ಯಾಕೆ ಹೊಟ್ಟಿ ಪಟ್ಟಿತ್ತಲ್ರಿ, ಕಡಿಬೋದು. ಹಿಂಗೆ ಕೊಯ್ದು ಬಿಟ್ಟಾರ್ರಿ, ಇಷ್ಟೇ ಉಳತ್ ಇನ್ನು ಹಿಂಗೆಲ್ಲ ಆಗ್ತೈತ್ರಿ. ಹಿಡ್ಕೊನೆ ಸತ್ಗೆ ಬರ್ಬಲ್ತು ಹೇಳ್ರಿ. ಒಬ್ಬತ್ರಿ ನಮ್ಮ ತಮ್ಮ ಒಂದರಿ ನನ್ನ ಮಗ. ಅದು ಮಸೂತಿ ಮುಂದೆ ಬೆಟ್ಟ ಬೆಳಕು ನಿನ್ನ 7 ಗಂಟೆಗೆ ಯಾರು ಇಲ್ಲ ಪಲ್ಲ ಕೊಚ್ಚಕ್ಕೆ ಅಂತ ಹೌದ್ರಿ. ಅದೇ ಹೊಡಿರಿ, ಅಲ್ಲೇ ಅದೇ ಜನ ಇರೋದ್ರಿ. ಅವ್ರವ್ರ ಮಂದಿ ಅದ್ರಿ. ಅಟ್ಲೀಸ್ಟ್ ನಮಾಜ್ ಮಾಡೋದ್ ಬಿಟ್ಟು ಯಾಕೆ ಹೊಡಿತೀರಿ? ಏನು ಹೋಗ್ಲಿ ಬಿಡ್ರಿ, ಎಲ್ಲಾರು ಲವ್ ಮಾಡ್ತಾರ, ನಮ್ಗೆ ಮಾಡಂತೆ ಅವನು ಮಾಡಿತೆ ಅಂತ ಹೇಳ್ಬೋದಾಗಿತ್ತಲ್ಲ. ನಮ್ಮ ಮನೆಗೆ ಕರ್ಕೊಂಬಂದವ್ನ 2 ಚಪ್ಪಲ್ ಹೊಡೆದ್ಬಿಟ್ಟು ಹೋಗೋದಾಗಿತ್ತಲ್ಲ ಇಲ್ಲಿ. ಅದೇ ಬಿಟ್ಟು ಈ ತರ ಕತ್ಕೊಯ್ದಾಯ್ತು. ಇವಾಗ ನಮಾಜ್ ಮಾಡಿದ್ರೆ ಎಷ್ಟು ಹೊಟ್ಟೆಗೆ ಸಂತ ಬರುತ್ತೆ ಹೇಳ್ರಿ. ಅದಕ್ಕೆ ಕೇಸಿಕ್ಲ ಟವಲ್ ಹಾಕಿ ಮಾಡಿದಾರೆ ಅವ್ರು. ಮತ್ತೆ ಟವಲ್ ಕೇಸಿಕ್ಲ ಟವಲ್ ಹಾಕಿ ಕತ್ಕೊಯ್ದು ಖರ್ಚು ಮಾಡ್ತಾರೆ. ಏನ್ ಮಾಡ್ತೀವಿ? ಇಷ್ಟೇ ಗೋನ್ ಹಿಡ್ದಿರೋದಷ್ಟೇ. ಇಲ್ಲಾಂದ್ರೆ ಇನ್ನ ಸ್ವಲ್ಪ ಬರಷ್ಟು ಎರಡು ಬೇರೆ ಬೇರೆನಾಗ ಹೋಗ್ತಿತ್ತು. ರುಂಡ ಬೇರೆ, ದೇಹ ಬೇರೆ ಆಗ್ತಿತ್ತು. ಇಷ್ಟು ಹಿಡ್ದೈತೆ ನೋಡ್ರಿ. ನಾನು ಇದೇ ಬೇರೆ ಅದನ್ನ ಇಟ್ಕೊಂಡು ನಮಾಜ್ ಮಾಡ್ಯಾರ. ಇದೆಲ್ಲ ಬೆಳಕೈತೆ. ಹಾಕ್ಲಿಲ್ಲ, ಕವಳೆಲ್ಲ ನಮ್ಗೆ ಅಲ್ಲಿ ಮಂದಿಲ್ಲ. ನಮ್ಗೆ ಮಂದಿ ಎಲ್ಲರೂ ಅವ್ರ ಮಂದಿ ಅದಲ್ಲ. ಅಲ್ಲಿಗೆ ಐತಿ ಅಮ್ಮ ನಮಾಜ್ ಮಾಡ್ಯಾರನ್ನ ಚಕ್ಕ ಮಸೂತಿ ಮುಂದೆ ಎದ್ರಿಗೆ ಬೆಳಕು. ಕಾತಿಲ್ಲ, ಕವಳೆಲ್ಲ ಏನೇನಿಲ್ಲ. ಸರ್ ನಿಮ್ಮ ವಾಟ್ಸಪ್ ನಮ್ಮ ತಮ್ಮನ ಚೆಕ್ ಮಾಡಿ ನೋಡ್ರಿ ಸರ್. ನಿಮ್ಮ
ನಿಮ್ದೆ ಇಟ್ಕೊಂಡ್ರೆ ಎಲ್ಲರೂ ಒಣೆ ಸಿಕ್ಕಿ ಎದ್ರಾಗ್ಲೇ ಇವು ಯಾರು ನೋಡಿ ಕ್ಯಾಟ್ ಎದ್ರಿ ಎದ್ರಾಗ್ಲೇ ಎದ್ರಲ್ಲಿ ಅವ್ರು ಚೆನ್ನಾಗೈತೆ ಈ ಎಲ್ಲ ಜನಕ್ಕೆ ಒಳ್ಳೆತದ ಸರ್ ಓಣ್ಯಾಗೆಲ್ಲ ಯಾರ ತಂದೆ ತಾಯಿ ಎಲ್ಲರೂ ಈಗಿದ್ದೆಲ್ಲ ನಿಮ್ಮಂತ ದೊಡ್ಡ